ರಿಲೀವ್ ಅಂತೂ ಮಾಡಿ ನಾನು ಯಾವತ್ತೂ ಅವ್ನ ಕಾಲ್ಗಂತೂ ಬಿದ್ದಿಲ್ಲ. ಸೊಸೈಟಿನೇ ಅದಕ್ಕೆ ದಾಖಲೆ ಕೊಟ್ಟಿದೆ. ಎಸ್, ನನ್ನ ಡೌಟ್ ಏನಿತ್ತು ಅದನ್ನ ಹೈಕೋರ್ಟ್ಗೆ ಅವರೇ ಅಫಿಡೇವಿಟ್ ಹಾಕಿ ಎಸ್ ಅಲ್ಲಿ ಒಂದಷ್ಟು ಸೀಕ್ರೆಟ್ ಅನಾಹುತಗಳು, ಕೊಲೆಗಳು, ಅದು ಇದು ಆಗಿದೆ ಅಂತ ಅವರೇ ಕೊಟ್ಟಿದ್ರು. ಹಂಗಾಗಿ ನನ್ನ ಡೌಟ್ಗೆ ಶಕ್ತಿಯನ್ನು ತುಂಬಿದ್ದು ಇದೆ SIT ಅವರು. ಸತ್ಯರಿಸಿದ ತುಂಡ ಗಿರೀಶ, ನನಗೇನು ಆ ಥರ ಏನು ಅನ್ನಿಸ್ತಿಲ್ಲಪ್ಪ. ಪವರ್ ಟಿವಿ ಅವನು ಬಾಯಿಗೆ ಬಂದಂಗೆ ಬೈದ ಗಿರೀಶನ್ನ. ಏನೇನು ಬೈದ ಅಂತ ನಾವೆಲ್ಲ ಪೂರ್ತಿ ಇಡೀ ಪ್ರಪಂಚನೇ ನೋಡಿದ್ದೆ. ಯಾಕೆ ಬೈದ? ನನಗೇನೋ ಬೈದಿದ್ರೆ ಅವನಿಗೆ ಕಾನೂನು ರೀತಿ ಜೈಲಿಗೆ ಕಳಿಸ್ತಾ ಇದೆ. ಯಾಕೆ ಕಳಿಸಿಲ್ಲ ಅವನನ್ನ? ಯಾಕೆ ಸುಮ್ಮನೆ ಇದ್ದಾರೆ? ಏನು ಈತನಿಗೂ ಮತ್ತೆ ಪವರ್ ಟಿವಿ ಏನು ಅಂಥದ್ದೇನೋ 15 ದಿವಸ ವಿಡಿಯೋ ಮಾಡಿದ್ದಕ್ಕೆ ಸರ್ ಬ್ರೀಫ್ ಕೇಸ್ ಬಂದ ಅಂತಂದ್ರು. ಅದು 3 ದಿನ ಹೋರಾಟ ಇದೆಯಪ್ಪ. ಈಗ ನನಗೆ 15 ಬಂದಿದೆ ಅಂತಂದ್ಮೇಲೆ 13 ವರ್ಷದಲ್ಲಿ ಇನ್ನೆಷ್ಟು ಬ್ರೀಫ್ ಕೇಸ್ ಬಂದಿರ್ಬೋದು ನಾವು ಕೇಳ್ಬೋದಲ್ವಾ? ಸರ್, ಈಗ ಇಂಪಾರ್ಟೆಂಟ್ ಒಂದು ಕ್ವಶನ್ ಬರ್ತೇನೆ. ಮೊದಲು ನೀವು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಿದ್ರಿ, ಅಂದ್ರೆ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಅಲ್ಲ, ಕೆಲವೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ರಿ. ಈಗ ನೀವು ಧರ್ಮಸ್ಥಳದ ದೇವಸ್ಥಾನದ ಭಕ್ತ ಅಂತ ಹೇಳ್ತಿದ್ರಿ, ಅಂದ್ರೆ ನಿಮ್ಗೆ ಅರ್ಥ ಆಯ್ತು ನಾನು ಕ್ವಶನ್ ಅಂದ್ಕೊಳ್ತೇನೆ. ಭಕ್ತ ಅಂತ ಒಂದು ನಾವು ಇಲ್ಲಿ ಸಪ್ರೇಟ್ ಮಾಡ್ಕೊಂಡು ನಮ್ಮ ಬಿಲೀಫ್ ಇರೋದು ಒಂದು ದೇವ್ರ ಬಗ್ಗೆ, ಅದು ಯಾವತ್ತೂ ಚೇಂಜ್ ಆಗಿಲ್ಲ. ಅಲ್ಲಿ ನಾವು ನಂಬಿರೋಂಥ ದೈವದ ಬಗ್ಗೆ ನಮ್ಗೆ ಏನು ಎರಡನೇ ಮಾತಿಲ್ಲ. ಬಟ್ ಆ ದೈವದ ಹೆಸರು ಹೇಳ್ಕೊಂಡು ನಡೀತಾ ಇರೋಂಥ ಕ್ರೈಮ್ ಬಗ್ಗೆ ವಿಚಾರ ಬಂದಾಗ ಒಂದಷ್ಟು ವಿಚಾರ ನೋಡಿದಾಗ ಸತ್ಯ ಅನ್ನಿಸ್ತು. ಈಗ SITನೇ ಅದಕ್ಕೆ ದಾಖಲೆ ಕೊಟ್ಟಿದೆ. ಎಸ್, ನನ್ನ ಡೌಟ್ ಏನಿತ್ತು ಅದನ್ನ ಹೈಕೋರ್ಟ್ಗೆ ಅವರೇ ಅಫಿಡೇವಿಟ್ ಹಾಕಿ ಎಸ್ ಅಲ್ಲಿ ಒಂದಷ್ಟು ಸೀಕ್ರೆಟ್ ಅನಾಹುತಗಳು, ಕೊಲೆಗಳು, ಅದು ಇದು ಆಗಿದೆ ಅಂತ ಅವರೇ ಕೊಟ್ಟಿದ್ರು. ಹಂಗಾಗಿ ನನ್ನ ಡೌಟ್ಗೆ ಶಕ್ತಿಯನ್ನು ತುಂಬಿದ್ದು ಇದೆ SIT ಅವರು. ಹಾಗಾಗಿ ನನ್ನ ಡೌಟ್ ಸರಿ ಅಂತ ಈಗ ಅನ್ನಿಸ್ತಾ ಇದೆ. ಸರ್, ಈಗ ನೀವು ಮತ್ತು ಗಿರೀಶ್ ಮಟ್ಟಣ್ಣವ್ರು ಎಲ್ಲೂ ಕೂಡ ಭೇಟಿ ಆಗಿದ್ದಿಲ್ಲ ಮೊನ್ನೆ ಒಂದು ಕಾರ್ಯಕ್ರಮ ಬಿಟ್ಟು. ಅಂದ್ರೆ ನೀವು ಈ ಧರ್ಮಸ್ಥಳ ಪ್ರಕರಣ ಬಂದಾಗ ನೀವು ಲೈವ್ ಮಾಡ್ತಿದ್ರು, ಅವ್ರು ಹೋರಾಟ ಮಾಡ್ತಿದ್ರು, ನೀವು ಪರೋಕ್ಷವಾಗಿ ಅವ್ರು ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಮಾಡ್ತಾರೆ, ವಿಚಾರ ಸಪೋರ್ಟ್ ಮಾಡ್ತಾರೆ. ಗಿರೀಶನ್ಗೆ ಯಾವತ್ತು ಸಪೋರ್ಟ್ ಮಾಡ್ಬೇಕು ಅಂತ ವಿಡಿಯೋನು ಮಾಡಾಕಿಲ್ಲ, ನನಗೆ ಉದ್ದೇಶ ಧರ್ಮಸ್ಥಳ ಕೇಸ್ ಸಪೋರ್ಟ್ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಆಗಿರೋ ಅನ್ಯಾಯದ ವಿರುದ್ಧವಾಗಿ ನಾನು ಮಾಡಾಕ್ತಾ ಇದ್ದಿಲ್ಲ ಅಂತ. ಮೊನ್ನೆ ಈಗ ನೀವು ಈ 30 ಯಾವುದು ಕೇಸ್ ನಂಬರ್ 39/2025 ಬಂದಾಗ ಒಂದ್ ಸ್ವಲ್ಪ ಅವ್ರ ವಿರುದ್ಧನೇ ಮಾತಾಡಿದ್ರಿ. ಅಲ್ಲ, ವಿರುದ್ಧ ಅಂತಂದ್ರೆ ಏನ್ ಸತ್ಯರಿಸಿದ ತುಂಡ ಗಿರೀಶ, ನನ್ಗೇನು ಆ ಥರ ಏನು ಅನ್ನಿಸ್ತಿಲ್ಲಪ್ಪ. ತಪ್ಪೆಲ್ಲರೂ ಮಾಡ್ತಾರೆ. ಬೇರೆ ಆಪ್ಷನ್ ಇತ್ತು ಅವ್ರಿಗೆ, ಅಂದ್ರೆ FIR ಕಾಸ್ಟ್ ಮಾಡ್ಲಿಕ್ಕೆ ಬೇರೆ ಆಪ್ಷನ್, ಅಂದ್ರೆ ಅರ್ಜಿ ಹಾಕ್ಲಿ ಬೇರೆ ಆಪ್ಷನ್ ಇತ್ತು ಸರ್. ಇದೇ ಭೀಮಾ ಹೊರಗಡೆ ಹೋದಾಗ ಇವ್ರು ಹೊರಗಡೆ ಕರ್ಕೊಂಡ್ ಬಂದಿಲ್ಲಲ್ಲ, ಇವ್ರ ಮೇಲೆ ಬಂದಾಗ ಹಂಗಾರೆ ಇವ್ರು ಸಾಚಾಗಳು, ಹಂಗಾರೆ ಅವನು ಫ್ರಾಡ್ ಅಂತಾನ ಲೆಕ್ಕ. ಅಲ್ಗೆ ಅವನ ಮೇಲೇನೆ ಕೇಸ್ ನಿಂತಿರೋದು, ಅವನನ್ನೇ ಹೊರಗಡೆ ಕರ್ಕೊಂಬರಂತ ಪ್ರಯತ್ನ ಈ ಸೋಕಾಳು ಹೋರಾಟಗಾರರು ಮಾಡಿಲ್ಲ. ನೈತಿಕವಾಗಿ ಜವಾಬ್ದಾರಿ ಇರ್ಬೇಕಲ್ವಾ? ಅವ್ನ 5,000 10,000 ಇಸ್ಕೊಂಡಂತ ಅಲಿಗೇಷನ್ ಮಾಡ್ತಾರೆ. ಇವನ ಪವರ್ ಟಿವಿ ಅವನು ಬಾಯಿಗೆ ಬಂದಂಗೆ ಬೈದ ಗಿರೀಶನ್ನ. ಏನೇನು ಬೈದ ಅಂತ ನಾವೆಲ್ಲ ಪೂರ್ತಿ ಇಡೀ ಪ್ರಪಂಚನೇ ನೋಡಿದ್ದೆ. ಯಾಕೆ ಬೈದ? ನನಗೇನೋ ಬೈದಿದ್ರೆ ಅವನಿಗೆ ಕಾನೂನು ರೀತಿ ಜೈಲಿಗೆ ಕಳಿಸ್ತಾ ಇದೆ. ಯಾಕೆ ಕಳಿಸಿಲ್ಲ ಅವನನ್ನ? ಯಾಕೆ ಸುಮ್ಮನೆ ಇದ್ದಾರೆ? ಏನು ಈತನಿಗೂ ಮತ್ತೆ ಪವರ್ ಟಿವಿ ಏನು ಅಂಥದ್ದೇನೋ ಏನು ಇಲ್ದ್ರೆ ಬೈದ್ನ. ಆಮೇಲೆ ಕೆಲಸ ಬಿಟ್ಟಿದ್ದೀನಿ, ವೀರಾಸ್ ಬಿಟ್ಟಿದ್ದೀನಿ, ಬಾಂಬ್ ಮಟ್ಟಣ್ಣವರು ಅಂತ ಬಾಂಬ್ ಇಟ್ಟ ಮೇಲೆ ಕೆಲಸ ಇಲ್ಲ ಅಂತಾರೆ. ಬಟ್ ಇವರ ವ್ಯವಹಾರಗಳು ನೋಡಿದ್ರೆ, ಇವರ ಬ್ಯಾಕ್ಗ್ರೌಂಡ್ಗಳು ನೋಡಿದ್ರೆ ನಮ್ಗೆ ಡೌಟ್ ಬರ್ತದೆ. ಯಾಕೆ ಬರಬಾರ್ದು? ಈಗ ನಾನು 15 ದಿವಸ ವಿಡಿಯೋ ಮಾಡಿದ್ದಕ್ಕೆ ಸರ್ ಬ್ರೀಫ್ ಕೇಸ್ ಬಂದ ಅಂತಂದ್ರು. ಈ 13 ದಿನ ಹೋರಾಟ ಇದೆಯಪ್ಪ. ಈಗ ನನಗೆ 15 ಬಂದಿದೆ ಅಂತಂದ್ಮೇಲೆ 13 ವರ್ಷದಲ್ಲಿ ಇನ್ನೆಷ್ಟು ಬ್ರೀಫ್ ಕೇಸ್ ಬಂದಿರ್ಬೋದು ನಾವು ಕೇಳ್ಬೋದಲ್ವಾ? ನಮಗೆ ಅಂತ ದರಿದ್ರ ಅಂತೂ ಬಂದಿಲ್ಲ ಬ್ರೀಫ್ ಕೇಸ್ ಸಿಕ್ಕೋದು. ಬಟ್ 13 ವರ್ಷದಲ್ಲಿ ಯಾವತ್ತು ಬ್ರೀಫ್ ಕೇಸ್ ಬಂದಿಲ್ವಾ? ಯಾರು ಹೇಳ್ಬೇಕು? ಧರ್ಮಸ್ಥಳ ಮಂಜುನಾಥ್ನೇ ಹೇಳ್ಬೇಕು, ಇಲ್ಲ ಈಸ್ಕೊಂಡವನು ಹೇಳ್ಬೇಕು. ಓಕೆ, ಇದೇ ಮುತಾಲಿಕ್ಕು ಇದೇ ಮಹೇಶ್ ತಿಮ್ಮಡಿ ಜೊತೆ ಹೋರಾಟ ಮಾಡಿ 2023ರಲ್ಲಿ ಇದೇ ಬೆಂಗಳೂರಿಗೆ ಬಂದು ದುಡ್ಡು ಇಸ್ಕೊಂಡು ಹೋದ ಚಿಕ್ಕ ದಣಿ ಹತ್ರ ಅಂತಾನೆ ಆರೋಪನೇ ಇದೆ. ಒಂದಷ್ಟು ಜನ ಅದನ್ನು ಒಪ್ಕೊಳ್ತಾರೆ. ಏನು ಹೇಳ್ಬೇಕು?